ಅಂತ ಇವತ್ತೇನು ಫ್ರೀಡಂ ಪಾರ್ಕ್ಗೆ ರೈತರು ಕೂಲಿಕಾರರು ಬಂದಿದ್ದಾರೋ ಈ ಪ್ರತಿಭಟನಾ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಈ ರೈತರು ಕೇಳ್ತಾ ಇರೋದು ಇಷ್ಟೇ, ನಾವು ವ್ಯವಸಾಯ ಮಾಡ್ತಾ ಇರುವಂತ ಭೂಮಿಗೆ ಅರಣ್ಯ ಇಲಾಖೆಯವರು ದೌರ್ಜನ್ಯ ಮತ್ತು ಕಿರುಕುಳ ನೀಡ್ತಾ ಇದ್ದಾರೆ, ಅದು ನಿಲ್ಲಬೇಕು. ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ. ನಮ್ಗೆ ಹಕ್ಕುಪತ್ರ ಕೊಡೋದಕ್ಕೆ ಇರುವಂತ ಕಾನೂನು ಅಡ್ಡಿಗಳನ್ನ ನಿವಾರಿಸಿ ನಮ್ಗೆ ಹಕ್ಕುಪತ್ರ ಕೊಡಬೇಕು, ಮನೆ ನಿವೇಶನ ಒದಗಿಸ್ಕೊಡ್ಬೇಕು. ಕೃಷಿ ವಿರೋಧಿಯಾದಂತ, ರೈತ ವಿರೋಧಿಯಾದಂತ ಕರಾಳ ಕೃಷಿ ಕಾಯ್ದೆಗಳು, ಕರಾಳ ಕಂದಾಯ ಕಾಯ್ದೆಗಳು, ಕರಾಳ ಭೂಸ್ವಾಧೀನ ಕಾಯ್ದೆಗಳು ರದ್ದಾಗಬೇಕು. 2ನೇ ದಿನಕ್ಕೆ ಕಾಲಿಟ್ಟರು ಕೂಡ 16,000 ಜನ ಬಂದು ಹೋರಾಟ ಮಾಡಿದ್ರು ಕೂಡ ಸರ್ಕಾರದಿಂದ ಯಾವ ಒಬ್ಬ ಮಂತ್ರಿಯೂ ಕೂಡ ಬಂದಿಲ್ಲ. ಮಂತ್ರಿಗಳಿಗೆ ಬಂಡವಾಳದಾರರ ಸಭೆ ಮುಖ್ಯವೇ ಹೊರತು ರೈತ ಕೂಲಿಕಾರರ ಸಭೆ ಮುಖ್ಯ ಅಲ್ಲ ಅನ್ನುವಂತ ರೀತಿಯ ಒಂದು ಬಂಡುತನ ಮತ್ತು ರೈತ ವಿರೋಧಿ ನೀತಿಯನ್ನು ಈ ಮೂಲಕ ಅವರು ಪ್ರಕಟ ಮಾಡ್ತಾ ಇದ್ದಾರೆ. ಈ ನೀತಿಯನ್ನ 2ನೇ ದಿನದ ಇವತ್ತಿನ ಪ್ರತಿಭಟನೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ತಕ್ಷಣದಿಂದನೇ ಸರ್ಕಾರದ ಜವಾಬ್ದಾರಿ ಮಂತ್ರಿಗಳು ಸಭೆ ಪ್ರತಿಭಟನಾ ಸಭೆ ಬರಬೇಕು, ನಮ್ಮ ಅಹವಾಲು ಕೇಳಬೇಕು, ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಕೂಡಲೇ ಒಂದು ಸಭೆ ಮಾಡಬೇಕು. ಕೆಡಿಬಿ ಭೂಸ್ವಾಧೀನಗಳನ್ನ ರೈತರ ವಿರೋಧ ಇರುವಂತ ಕಡೆ ರದ್ದು ಮಾಡಬೇಕು ಅನ್ನುವಂಥದ್ದು ಈ ಸಭೆಯ ಒತ್ತಾಯ ಆಗಿದೆ. ಯಶವಂತ, ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. 6 ಆದೇಶದ ಪ್ರಕಾರ ಈಗ ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ. ಬಟ್ ಈಗ ಏನಕ್ಕೆ ಹೊಸದಾಗಿ ಇನ್ನೊಂದು ಈಗ ಮೊನ್ನೆ ಜನವರಿಯಲ್ಲಿ ಒಂದು ಪೇಪರಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿರೋ ಸರ್ವೆ ನಂಬರ್ಗಳಿಗೂ ಅವಾಗ ಕೊಟ್ಟಿರೋ ಸರ್ವೆ ನಂಬರ್ಗಳಿಗೂ ಒಂಚೂರು ಮ್ಯಾಚ್ ಆಗ್ತಾ ಇಲ್ಲ. ಅದು ಏನಕ್ಕೆ ಈ ರೀತಿ ಜನಗಳಲ್ಲಿ ಈ ತರ ಗೊಂದಲಗಳನ್ನ ಏರ್ಪಡಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಯಾರು ನಮ್ಮ ಗ್ರಾಮಗಳಲ್ಲಾಗಿರ್ಬೋದು, ಇಲ್ಲಿ ಸೇರಿರುವಂತವ್ರು ಯಾರು ಇರ್ಬೋದು, ಯಾರು ನೆಮ್ಮದಿಯಾಗಿಲ್ಲ. ಇದಕ್ಕೆಲ್ಲ ದಯವಿಟ್ಟು ಒಂದು ಸೊಲ್ಯೂಷನ್ ಅನ್ನ ಸರ್ಕಾರದವ್ರು ಕೊಡ್ಬೇಕು ನಮಗೆ. ಹೌದು, ಇರೋ ಬರೋದೆಲ್ಲ ನಾವೆಲ್ಲ ಹಾಕ್ಬಿಟ್ಟು ಇವಾಗ ಏನು ಇಲ್ಲ ಅನ್ನೋ ತರ ಮಾಡ್ತಿದ್ದಾರೆ. ನಾವ್ ಎಲ್ಲಿ ಹೋಗ್ಬೇಕು ಅದೇ ಗೊತ್ತಾಗ್ತಲ್ಲ. ಏನಾದ್ರೂ ನಮ್ಗೆ ಪರಿಹಾರನೂ ಇಲ್ಲ, ಏನೂ ಇಲ್ಲ ಅಂದ್ರೆ ಹೆಂಗೆ ಸರ್? ನಮ್ ಲೈಫ್ ಲಾಂಗ್ ಸೇವಿಂಗ್ ಎಲ್ಲ ನಾವು ಮನೆಗಳಿಗೆ ಅಂತ ಹಾಕ್ಬಿಟ್ಟು ಈಗ ನಾವು ಮಕ್ಕಳಿಗೆ ಓದಿಸೋದ ಇಲ್ಲ ಈ ಮನೆಗೆ ಅಂತ ಸಾಲಗಳನ್ನ ತೀರಿಸಿಲ್ಲ, ಇದ್ರ ಜೊತೆಗೆ ಮನೆಗೆ ಲೋನ್ಗಳನ್ನ ಬೇರೆ ಹಾಕಿದೀವಿ. ನಮ್ಮಂತವ್ರ ಕತೆ ಏನಿದೆ? ಹೋರಾಟಕ್ಕೆ ಜಯವಾಗಲಿ. ರೈತ ಕೂಲಿಕಾರರ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ರೈತರಿಂದ ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತರಿಗೆ ಮತ್ತು ಕೂಲಿಕಾರರಿಗೆ ಮನೆ ನಿವೇಶನ ಕೊಡದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರತಿಯೊಬ್ಬರಿಗೂ ಮನೆ ನಿವೇಶನ ಬೇಕೇ ಬೇಕು. ರೈತರಿಗೆ ಭೂಮಿ ಕೊಡಲೇಬೇಕು. ರೈತ ಕೂಲಿಕಾರ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ. ಲೂಟಿಕೋರ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ಧಿಕ್ಕಾರ. ಲೂಟಿಕೋರ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ಧಿಕ್ಕಾರ. ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಸಿರುವ ಗುಲಾಮಿ ಸರ್ಕಾರಕ್ಕೆ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ನಿಲ್ಲಲೇಬೇಕು. ಇದುವರೆಗೆ ವಶಪಡಿಸಿಕೊಂಡಿರುವ ಭೂಮಿ ಎಷ್ಟು, ಬಳಕೆ ಆಗಿರುವ ಭೂಮಿ ಎಷ್ಟು, ಬಳಕೆ ಆಗದೆ ಉಳಿದಿರುವ ಭೂಮಿ ಎಷ್ಟು ಎಂಬ ಬಗ್ಗೆ ಕೆಡಿಪಿ ಮೂಲಕ ಶ್ವೇತಪತ್ರ ಸರ್ಕಾರದಿಂದ ಪ್ರಕಟಣೆ ಆಗಲೇಬೇಕು. ಕರಾಳ ಕೃಷಿ ಕಂದಾಯ ಭೂಸ್ವಾಧೀನ ಕಾಯ್ದೆಗಳು ರದ್ದು ಆಗಲೇಬೇಕು. ನೈಸ್ ಭೂಸ್ವಾಧೀನ ಪ್ರಕ್ರಿಯೆ ತಕ್ಷಣ ನಿಲ್ಲಲೇಬೇಕು. 2005ರ ಭೂಸ್ವಾಧೀನ ಉಪಯೋಗಿಸಿಕೊಂಡು PRR ಯೋಜನೆ ಮಾಡುತ್ತಿರುವ ಸರ್ಕಾರಕ್ಕೆ ಕೇಳಿ ಧಿಕ್ಕಾರ. ಎಲ್ಲ ಹಳೆಯ ಭೂಸ್ವಾಧೀನ ಪ್ರಕರಣಗಳು ರದ್ದು ಆಗಲೇಬೇಕು. ವಿದ್ಯಾರ್ಥಿಗಳು SFI 2,000 ಜನ ರೈತರುಗಳು ದೇವರಾಜ ಅರಸಿದ್ದಾಗ ಚಿತ್ತೂರಿನಲ್ಲಿ ಒಬ್ಬ ತಹಸೀಲ್ದಾರ್, 4 ಜನ ಸೇಕ್ದಾರ್ಗಳು, 25 ಜನ ಸೆಕ್ರೆಟರಿಗಳನ್ನ ಏಕಕಾಲದಲ್ಲಿ ವಜಾ ಸಸ್ಪೆಂಡ್ ಮಾಡಿಸ್ತು.